ಬಂಗಾಳ ಕೊಲ್ಲಿಯಲ್ಲಿ ಎದ್ದಿರುವಂತಹ ಮೊಂತಾ ಚಂಡಮಾರುತದ ಆರ್ಭಟ ಜೋರಾಗಿದೆ. ತೆಲಂಗಾಣ, ಆಂಧ್ರ, ತಮಿಳುನಾಡು, ಒಡಿಶಾ ಗಡಿ ಜಿಲ್ಲೆಗಳಲ್ಲಿ ವರುಣ ಅಬ್ಬರಿಸುತ್ತಿದ್ದಾನೆ. ಪೂರ್ವ ಕರಾವಳಿಯತ್ತ ಸೈಕ್ಲೋನ್ ಮುನ್ನುಗ್ತಾ ಇದ್ದು ದೇಶದ ಹಲವು ಕಡೆ ವ್ಯಾಪಕ ಮಳೆಯಾಗ್ತಾ ಇದೆ. ಇದರ ಸಂಪೂರ್ಣ ವರದಿ ನಿಮ್ಮ ಮುಂದೆ. ಸಮುದ್ರದ ಅಲೆಗಳ ರೌದ್ರ ನರ್ತನ, ಮರಗಳು, ವಿದ್ಯುತ್ ಕಂಬಗಳು ಧರೆಗೆ, ರಸ್ತೆಗಳು ಜಲಾವೃತ, ಮನೆಗಳಿಗೂ ನುಗ್ಗಿದ ನೀರು. ಇದೆಲ್ಲ ಮೊಂತಾ ಚಂಡಮಾರುತದ ಆರ್ಭಟದ ಪರಿಣಾಮ. ಬಂಗಾಳ ಕೊಲ್ಲಿಯಲ್ಲಿ ಮೊಂತಾ ರೌದ್ರ ನರ್ತನ. ದೇಶದ ಹಲವು ಕಡೆ ಭಾರೀ ಮಳೆ, ಅವಾಂತರ. ಪೂರ್ವ ಕರಾವಳಿಯಲ್ಲಿ ಮೊಂತಾ ಚಂಡಮಾರುತ ತೀವ್ರಗೊಂಡಿದೆ. ಬಂಗಾಳ ಕೊಲ್ಲಿಯಲ್ಲಿ ಸೋಮವಾರ ತೀವ್ರಗೊಂಡ ಸೈಕ್ಲೋನ್ನಿಂದ ಪೂರ್ವ ಕರಾವಳಿ ರಾಜ್ಯಗಳು ಕಟ್ಟೆಚ್ಚರ ವಹಿಸಿವೆ. ಚಂಡಮಾರುತದ ಪರಿಣಾಮ ಪೂರ್ವ ರಾಜ್ಯಗಳ ಹಲವು ಜಿಲ್ಲೆಗಳ ಮೇಲೆ ಉಂಟಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಪ್ರತಿ ಗಂಟೆಗೆ 110 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಆಂಧ್ರದ ಕಾಕಿನಾಡ ಸಮೀಪ ಭೂಕುಸಿತ ಆಗುವ ಸಾಧ್ಯತೆ ಇದೆ. ಕರಾವಳಿ ಪ್ರದೇಶಗಳಲ್ಲಿ ಇನ್ನೂ ಭಾರೀ ಮಳೆ ಮತ್ತು ಬಿರುಗಾಳಿಯ ಅಬ್ಬರ ಜೋರಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಮಾಹಿತಿ ಪ್ರಕಾರ ಮೊಂತಾ ಚಂಡಮಾರುತ ಮಚಲಿಪಟ್ಟಣಂನಿಂದ 190 ಕಿಲೋಮೀಟರ್ ಮತ್ತು ವಿಶಾಖಪಟ್ಟಣಂನಿಂದ 340 ಕಿಲೋಮೀಟರ್ ದೂರದಲ್ಲಿ ಕೇಂದ್ರೀಕೃತವಾಗಿತ್ತು. ಚಂಡಮಾರುತ ಮಚಲಿಪಟ್ಟಣಂ, ಕಳಿಂಗಪಟ್ಟಣಂ ಕರಾವಳಿಯನ್ನ ದಾಟುವ ನಿರೀಕ್ಷೆ ಇದೆ. ಇತ್ತ ಆಂಧ್ರದಲ್ಲಿ ಉಬ್ಬರವಿಳಿತ, ಪ್ರವಾಹ ಮತ್ತು ವ್ಯಾಪಕ ಅನಾಹುತಗಳಿಂದ ಬಳಲ್ತಾ ಇರೋ ಹಿನ್ನೆಲೆ ಕೇಂದ್ರದಿಂದ ಸಾಧ್ಯವಿರುವ ಎಲ್ಲಾ ಸಹಾಯವನ್ನ ನೀಡೋದಾಗಿ ಪ್ರಧಾನಿ ಮೋದಿ ಭರವಸೆ ನೀಡಿದ್ದಾರೆ. ಆಂಧ್ರಪ್ರದೇಶದ ಕರಾವಳಿ ಜಿಲ್ಲೆಗಳಲ್ಲಿ ಚಂಡಮಾರುತದ ಅಬ್ಬರ ತೀವ್ರಗೊಂಡಿದೆ. ಚಿತ್ತೂರು, ತಿರುಪತಿ, ಕಾಕಿನಾಡದಲ್ಲಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. 4 ದಿನಗಳಿಂದ ಸುರಿತಾ ಇರೋ ಭಾರೀ ಮಳೆಯಿಂದ ಕುಶಸ್ಥಳಿ ನದಿ ಪ್ರವಾಹ ಉಂಟಾಗಿದೆ. ಉಪ್ಪಳದಲ್ಲಿ ಬಲವಾದ ಗಾಳಿಯ ಜೊತೆಗೆ ಸಮುದ್ರದ ಅಲೆ ಒಳನುಗ್ಗಿ ಕರಾವಳಿ ಸವೆತ ಹೆಚ್ಚಾಗಿದೆ. ಕರಾವಳಿ ಪ್ರದೇಶಗಳಿಂದ ಕುಟುಂಬಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಬಿಆರ್ ಅಂಬೇಡ್ಕರ್ ಕೋನಸೀಮಾ ಜಿಲ್ಲಾಡಳಿತ ಚಂಡಮಾರುತದ ತೀವ್ರತೆಗೆ ಸಂಪೂರ್ಣ ಎಚ್ಚರಿಕೆ ವಹಿಸಿದೆ. ಪ್ರಾಣಹಾನಿ ತಪ್ಪಿಸಲು ಕರಾವಳಿಯ 34 ಗ್ರಾಮಗಳ ತಾತ್ಕಾಲಿಕ ಮನೆಗಳ ನಿವಾಸಿಗಳು ಸೇರಿದಂತೆ 6,000 ಜನರನ್ನ 120 ಪುನರ್ವಸತಿ ಕೇಂದ್ರಗಳಿಗೆ ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ. ಆದರೆ ಜಿಲ್ಲಾಡಳಿತದ ಈ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳ ನಡುವೆಯೂ ದುರಂತ ಸಂಭವಿಸಿದೆ. ಮಾಮಡಿಕುದೂರು ಮಂಡಲದ ಮಾಕಾನಪಾಳ್ಯಂನಲ್ಲಿ ಚಂಡಮಾರುತದ ಪ್ರಬಲ ಗಾಳಿಗೆ ತಾಳೆ ಮರವು ಉರುಳಿ ಬಿದ್ದಿದೆ. ಈ ವೇಳೆ ಹೊರಗೆ ನಿಂತಿದ್ದ ಗುಡಪಲ್ಲಿ ವೀರವೇಣಿ ಎಂಬ ಮಹಿಳೆಯ ಮೇಲೆ ಮರ ಬಿದ್ದ ಪರಿಣಾಮ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ.
ಚಂಡಮಾರುತದ ಪ್ರಭಾವದಿಂದಾಗಿ ವಿಶಾಖಪಟ್ಟಣಂ ಮತ್ತು ಅಲ್ಲೂರಿ ಜಿಲ್ಲೆಗಳ ಜಲಾಶಯಗಳು ಭರ್ತಿಯಾಗಿದ್ದು ಹೆಚ್ಚುವರಿ ನೀರನ್ನ ಹೊರಬಿಡಲಾಗಿದೆ. ಡೋಂಕರಾಯಿ ಜಲಾಶಯದಿಂದ ನೀರನ್ನ ಹೊರಹಾಕಲು 7 ಗೇಟ್ಗಳನ್ನು ತೆರೆದಿದ್ದಾರೆ. ಇನ್ನೂ 61 ಅಡಿ ಸಾಮರ್ಥ್ಯದ ಮೇಘಾದ್ರಿ ಅಣೆಕಟ್ಟಿನಲ್ಲಿ ನೀರು 59.7 ಅಡಿ ತಲುಪಿದ್ದು ನೀರು ಬಿಡುಗಡೆ ಮಾಡಲು 4 ಗೇಟ್ಗಳನ್ನು ಎತ್ತಲಾಗಿದೆ. ನೀರಿನ ಬಿಡುಗಡೆಯಿಂದಾಗಿ ಜರುಪೋತುಲಪಾಳ್ಯಂನಿಂದ ವೆಂಕಟಪುರಂ ಹಾಗೂ ಕೋತಪಾಳ್ಯಂನಿಂದ ನಾರವಾವರೆಗಿನ ಮುಖ್ಯ ರಸ್ತೆಗಳ ಮೇಲೆ ನೀರು ಹರಿತಾ ಇದ್ದು ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆಯಾಗಿದೆ. ಇನ್ನು ಮೊಂತಾ ಚಂಡಮಾರುತ ಪ್ರಭಾವದಿಂದಾಗಿ ತಮಿಳುನಾಡಿನ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಿದೆ. ಚೆನ್ನೈ ಮತ್ತು ತಿರುವಳ್ಳೂರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಅಧಿಕಾರಿಗಳು ಈ ಜಿಲ್ಲೆಗಳ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಿದ್ದಾರೆ. ಭಾರೀ ಮಳೆಯಿಂದ ವಿಮಾನ ಸಂಚಾರಕ್ಕೂ ಅಡೆತಡೆ ಉಂಟಾಗಿದೆ. ಹವಾಮಾನ ವೈಪರೀತ್ಯದಿಂದ ವಿಶಾಖಪಟ್ಟಣಂ ಮತ್ತು ಚೆನ್ನೈ ನಡುವಿನ 6 ವಿಮಾನಗಳನ್ನು ರದ್ದುಗೊಳಿಸಲಾಯಿತು. ಮೊಂತಾ ಚಂಡಮಾರುತ ಬಂಗಾಳ ಕೊಲ್ಲಿಯಲ್ಲಿ ತೀವ್ರಗೊಂಡು ಪೂರ್ವ ಕರಾವಳಿಯ ರಾಜ್ಯಗಳಾದ ಆಂಧ್ರಪ್ರದೇಶ, ತಮಿಳುನಾಡು, ತೆಲಂಗಾಣ ಮತ್ತು ಒಡಿಶಾ ಗಡಿ ಜಿಲ್ಲೆಗಳ ಮೇಲೆ ತೀವ್ರ ಪರಿಣಾಮ ಬೀರಿದೆ. ಭಾರೀ ಮಳೆ ಮತ್ತು ಪ್ರವಾಹದಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ವಿಮಾನ ಸಂಚಾರಕ್ಕೆ ಅಡಚಣೆಯಾಗಿದೆ. ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ಕೇಂದ್ರ ಸರ್ಕಾರ ಅಗತ್ಯ ನೆರವು ನೀಡಲು ಭರವಸೆ ನೀಡಿದೆ. ರಘುವೀರ್ ನಾಯ್ಕ, ನ್ಯೂಸ್ ಡೆಸ್ಕ್, ಜಿ ಕನ್ನಡ ನ್ಯೂಸ್.